ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧಾರ್. ಇವತ್ತು ಏನು ವಿಷಯದೊಂದಿಗೆ ಬಂದಿದ್ದೀನಿ ಗೊತ್ತಾ? ಲಾ ಆಫ್ ಅಟ್ರಾಕ್ಷನ್. ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಮೇಡಮ್ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ನಾನು ಹಾಕ್ತಕ್ಕಂಥ ಕೆಲವೊಂದು 4 ಉಪಯುಕ್ತವಾದ ಮಾಹಿತಿ ಕೆಲವೊಂದಷ್ಟು ಜನಕ್ಕೆ ಸಹಾಯ ಆಗ್ತಿದೆ ಅಂತ ತುಂಬಾ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ಪ್ರತಿನಿತ್ಯ ನಾನು ಹಾಕ್ತಕ್ಕಂಥ ವಿಡಿಯೋ ನಿಮ್ಗೆ ತಲುಪಲ್ಲ ಅಂತ ಹೇಳ್ತಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಇದು ಎಲ್ಲನೂ ಹೇಳ್ತಾ ಹೋದರೆ ಲೆಂತಿ ಆಗುತ್ತೆ ವಿಡಿಯೋ. ಸೊ ಶಾರ್ಟ್ ಮಾಡಿ ಇವತ್ತು ಒಂದು ವಿಡಿಯೋದಲ್ಲಿ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನು ಅಂದರೆ, ನೀವು ಮೈಂಡಲ್ಲಿ ಏನನ್ನ ನೋಡ್ತೀರೋ ಅದನ್ನೇ ನಿಮ್ಮ ಕೈನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನಂದರೆ, ನೀವು ಏನನ್ನ ಆಲೋಚನೆ ಮಾಡ್ತಾ ಇರ್ತೀರ, ಏನನ್ನ ಸದಾ ನಿರಂತರವಾಗಿ ಆಲೋಚನೆ ಮಾಡ್ತಿರ್ತೀರಾ, ಅದನ್ನು ಪ್ರತಿನಿತ್ಯ ಪರಿಭ್ರಮಿಸ್ತಾ ಇರ್ತೀರಾ, ಆ ಆಲೋಚನೆಯನ್ನು ನಿಜ ಮಾಡ್ಕೊಳ್ತಕ್ಕಂಥದ್ದು, ಆ ಬಯಕೆಯನ್ನು, ಆಸೆಯನ್ನು ನಿಜ ಮಾಡ್ಕೊಳ್ತಕ್ಕಂಥದ್ದು ಅಂತ. ಸೊ ಇದನ್ನೇ ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತ ಹೇಳಿದ್ದಾರೆ. ಯಾವಾಗಲೂ ಇದೊಂದು ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಆಲೋಚನೆಗಳು ನಿಜ ಆಗಬೇಕು ಅಂತಂದರೆ ನಮ್ಮ ಆಲೋಚನೆಗಳನ್ನು ಹೆಚ್ಚು ಬಲವಾಗಿಸ್ಕೊಳ್ಬೇಕು. ನೀವು ಹೆಚ್ಚು ಯಾವಾಗ ಬಲವಾಗಿಸ್ಕೊಳ್ತೀರಾ ಆಗ ಮಾತ್ರ ನಮ್ಮ ಆಲೋಚನೆಗಳು, ಬಯಕೆಗಳು ನಿಜ ಆಗೋದಕ್ಕೆ ಸಾಧ್ಯ ಆಗೋದು. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಸೊ ನಮ್ಮ ಆಲೋಚನೆಗಳನ್ನು ಒಂದು ಫ್ರೀಕ್ವೆನ್ಸಿ, ನಮ್ಮ ಆಲೋಚನೆಗಳಿಗೂ ಕೂಡ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಅಂದರೆ ನಮ್ಮ ಆಲೋಚನೆಗಳನ್ನು ಕೂಡ ಭೇಟಿ ಮಾಡಬಹುದು. ದಟ್ ಮೀನ್ಸ್ ಇಲ್ಲಿ ನೀವು ಒಂದು ಆಲೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ, ನಿರಂತರವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಪ್ರತಿ ಸಾರಿಯೂ ಕೂಡ ವಿಜುವಲೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಬೈಕನ್ನು ತಗೊಳ್ಬೇಕು, ಅಥವಾ ಒಂದು ಕಾರನ್ನು ತಗೊಳ್ಬೇಕು, ಅಥವಾ ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಪ್ರತಿ ಅನುಸಾರವಾಗಿ ಬಯಕೆಯನ್ನು ನೀವು ಹೇಗೆ ಆಲೋಚನೆಯನ್ನು ಮಾಡ್ತಾ ಇರ್ತೀರಾ, ಆ ಆಲೋಚನೆಯನ್ನು ವಿಜುವಲೇಷನ್ ಮಾಡಿ ಅದು ಫ್ರೀಕ್ವೆನ್ಸಿ ಮೂಲಕ ಯೂನಿವರ್ಸ್ಗೆ ಕಳಿಸುತ್ತೆ. ಸೊ ನಮ್ಮ ಆಲೋಚನೆ ಒಂದು ಮ್ಯಾಗ್ನೆಟ್ ಇದ್ದಾಗೆ. ಆ ಮ್ಯಾಗ್ನೆಟ್ ಅಂತಂದರೆ ನಾವು ಏನನ್ನ ಆಲೋಚನೆ ಮಾಡ್ತೀವೋ ಅದರಂತೆ ಅದು ಆಕರ್ಷಿಸ್ತಾ ಹೋಗುತ್ತೆ. ನಮ್ಮ ಆಲೋಚನೆಗಳು ಫ್ರೀಕ್ವೆನ್ಸಿಯಾಗಿ ಕೆಲಸ ಮಾಡಿ ಯೂನಿವರ್ಸ್ಗೆ ನೇರವಾಗಿ ಕಳಿಸ್ತವೆ. ಸೊ ನಮ್ಮ ಆಲೋಚನೆಗಳು ಮರುಕಳಿಸಿ ತಿರುಗಿ ನಮ್ಮ ಆಲೋಚನೆಗಳು ನಿಜ ಆಗೋ ಹಾಗೆ ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ. ನಾನು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ನಿಮಗೆ ವಿವರಿಸ್ತಾ ಹೋಗ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವೊಂದು ಟಿ ವಿನ ತಗೊಂಡ್ರೆ ಆ ಟಿ ವಿಗೂ ಕೂಡ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಸೊ ಈ ಟಿ ವಿನ ನಾವು ಯಾವ ಚಾನಲ್ ಬೇಕೋ ಆ ಚಾನಲ್, ಪ್ರತಿಯೊಂದು ಚಾನಲ್ಗೂ ಕೂಡ ಅದರದ್ದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ನಾವೊಂದು ಟಿ ವಿನ ಚಾನಲ್ನ ಫ್ರೀಕ್ವೆನ್ಸಿ ಮೂಲಕ ಚೇಂಜ್ ಮಾಡ್ತಾ ಹೋದರೆ, ಬದಲಾಯಿಸ್ತಾ ಹೋದರೆ, ನಮಗೆ ಯಾವುದು ಬೇಕೋ, ಧಾರಾವಾಹಿ ಬೇಕೋ ಅಥವಾ ಸಾಂಗ್ಸ್ ಬೇಕೋ ಅಥವಾ ಯಾವುದೇ ಒಂದು ಸಿನಿಮಾ ಬೇಕೋ ಅದನ್ನು ನೋಡ್ತಾ ಹೋಗ್ಬೋದು. ಇದಕ್ಕಿಂತ ಇದೇ ವಿಧಾನವಾಗಿ ನಮ್ಮ ಮನುಷ್ಯರ ಮೈಂಡ್ ತುಂಬ ಪವರ್ಫುಲ್ ಆಗಿದೆ ಅಂತ ರೋಂಡಾ ಬಾಲ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಆಲೋಚನೆಯಿಂದ ಟ್ರಾನ್ಸ್ಮಿಟ್ ಮಾಡೋ ಪ್ರತಿ ಸಿಗ್ನಲ್ನಿಂದ ನಮ್ಮ ಜೀವನವನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ನಮ್ಮ ಜೀವನದ ಬರೋ ಬದಲಾವಣೆಗಳನ್ನು ಏನನ್ನ ಸ್ವೀಕರಿಸಿ, ಏನನ್ನ ಫ್ರೀಕ್ವೆನ್ಸಿಯಾಗಿ ನಾವು ಏನನ್ನ ಆಲೋಚನೆ ಮಾಡಿ ಯೂನಿವರ್ಸ್ಗೆ ಕಳಿಸ್ತಾ ಹೋಗ್ತೀವೋ ಅದೇ ನಿಜ ಆಗ್ತಾ ಹೋಗುತ್ತೆ. ನಮ್ಮ ಜೀವನ ಒಂದು ಟೆಲಿವಿಷನ್ ಸ್ಕ್ರೀನ್ ಇದ್ದಾಗೆ, ಆದರೆ ನಾವೊಂದು ಟ್ರಾನ್ಸ್ಮಿಟರ್ ಟವರ್. ನೀವು ಕಳಿಸುವ ಪ್ರತಿಯೊಂದು ಆಲೋಚನೆಯು ಟೆಲಿವಿಷನ್ ಸ್ಕ್ರೀನ್ ಮೇಲೆ ಅದನ್ನು ನಾವು ನೋಡ್ತಾ ಹೋಗ್ಬೋದು. ಅಂತ ಅಂದರೆ ನೀವು ಏನನ್ನು ಆಲೋಚನೆ ಮಾಡಿ ಯೂನಿವರ್ಸ್ಗೆ ಫ್ರೀಕ್ವೆನ್ಸಿ ಮೂಲಕ ನಿರಂತರವಾಗಿ ಯೂನಿವರ್ಸ್ಗೆ ಕಳಿಸ್ತಾ ಹೋಗ್ತಿರೋ ಅದೇ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ನೀವು ಏನು ಅಂದ್ಕೊಳ್ಳಿ, ಬಯಕೆ ನಿಮ್ಮಲ್ಲಿ ಏನಿರುತ್ತೆ ಅದನ್ನು ನೀವು ಯೋಚನೆ ಮಾಡ್ತಾ ಇದ್ದರೆ ಫ್ರೀಕ್ವೆನ್ಸಿ ಮೂಲಕ ನಾವು ನೇರವಾಗಿ ಯೂನಿವರ್ಸ್ಗೆ ಕಳಿಸ್ತಾ ಹೋಗುತ್ತೀವಿ. ನಾವೇನು ಅಂದ್ಕೊಂಡು ಕಳಿಸಿರ್ತೀವಿ ಅದೇ ನಿಜ ಆಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತ ಅಂದರೆ ನಿಮ್ಮ ಆಲೋಚನೆಗಳ ಚಾನಲನ್ನು ಚೇಂಜ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆಯ ರೀತಿ ಪಾಸಿಟಿವ್ ಆಗಿ ನಿಮ್ಮ ಆಲೋಚನೆಗಳಿದ್ದಾಗ ಫ್ರೀಕ್ವೆನ್ಸಿ ನೇರವಾಗಿ, ನಿರಂತರವಾಗಿ ನಿಮ್ಮ ಫ್ರೀಕ್ವೆನ್ಸಿ ಮುಖಾಂತರ ಯೂನಿವರ್ಸ್ಗೆ ಕಳಿಸ್ಬಹುದು ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಶಾರ್ಟಾಗಿ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲಾ ಆಫ್ ಅಟ್ರಾಕ್ಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ಸ್ವಲ್ಪ ಬ್ರೀಫಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.